ಏನಾಗಿದೆ ಈಗ ಮತ್ತೆ ಬೆಳವಣಿಗೆ? ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಮುಖ ಆರೋಪಿ ಆಗಲೇ ಬರ್ತಾ ಇತ್ತಿದ್ದ ವಿಚಾರದಲ್ಲಿ ಅರೆಸ್ಟ್ ಆಗಿರುವಂಥದ್ದು. ಬೆಳ್ಳಾರಿಯ ಬೂಡು ಪ್ರದೇಶದ ನಿವಾಸಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು. ಪ್ರವೀಣ್ ಹತ್ಯೆಯನ್ನ ಖಂಡಿಸಿ ಈಗ ರಾಜೀನಾಮೆಯ ಪರ್ವ ಕೂಡ ಮುಂದುವರೆದಿದೆ. ವಿಜಯಪುರ, ಕೊಪ್ಪಳ, ಬಾಗಲಕೋಟೆ, ಚಿತ್ರದುರ್ಗದಲ್ಲೂ ಕೂಡ ಯುವ ಮೋರ್ಚಾ ಸದಸ್ಯರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೋಮ್ ಮಿನಿಸ್ಟರ್ ಮಾತಾಡ್ತಿದ್ದಾರೆ, ನೋಡೋಣ. 5 ಜನಕ್ಕಿಂತ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ತನಿಖೆ ನಡೆಸುವಂತ ಕೆಲಸ ಆಗ್ತಾ ಇದೆ. ಕೇರಳಕ್ಕೆ ಹೋಗಿದ್ದಾರೆ ಅಂತ ಡಿಜಿಪಿ ಅವ್ರ ಜೊತೆ ಮಾತಾಡಿದ್ದಾರೆ. ಹೌದು, ಅದು ಏನಂದ್ರೆ ಬಾರ್ಡರ್ ಡಿಸ್ಟ್ರಿಕ್ಟ್ ಅದು. ಪ್ರವೀಣನ ಮನೆಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿ ಕೇರಳ ಇದೆ. ಹಾಗಾಗಿ ಕರಾವಳಿಯಲ್ಲಿ ಆ ಕಡೆಯಿಂದ ಬಂದು ಇಲ್ಲೇನೋ ಮಾಡಿ ಹೋಗೋದು, ಈ ಕಡೆಯಿಂದ ಇನ್ನೇನೋ ಮಾಡಿ ಆ ಕಡೆ ಹೋಗೋದು, ಇದು ನಡೆದೇ ಇದೆ, ಬಹಳ ವರ್ಷದಿಂದ ನಡೆದಿದೆ. ಹಾಗಾಗಿ ಕೇರಳ ಪೊಲೀಸು ಮತ್ತು ಕರ್ನಾಟಕ ಪೊಲೀಸು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ರೆ ಮಾತ್ರ ಇಂಥ ಕೊಲೆಗಡಕರನ್ನ ಶಿಕ್ಷೆ ಕೊಡಿಸ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಪೊಲೀಸು ಕೇರಳ ಪೊಲೀಸ್ ಜೊತೆ ಮಾತಾಡ್ತಾ ಇದೆ. ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ. ಸರ್, ಒಟ್ಟಾರೆ ನಾನು ಸಿಎಂ ಜೊತೆಗೆ ಮಾತಾಡಿ ನಿಮ್ಗೆ ಹೇಳ್ತೀನಿ. ಸರಿ, ಸಾಧನಾ ಸಮಾವೇಶದ ಅಥವಾ ಜನೋತ್ಸಾಹ ಕಾರ್ಯಕ್ರಮ ಕೂಡ ಈಗ ರದ್ದಾಗಿದೆ. ಸೊ ಕಾರ್ಯಕರ್ತರ ಒತ್ತಡದಿಂದ ಈಗ ನಿರ್ಧಾರ ತಗೊಂಡಿದ್ದಾರೆ. ಇಲ್ಲ, ಸಿಎಂಗೆ ನಾನು ಅಭಿನಂದಿಸ್ತೀನಿ. ಒಂಥರ ಈ ಸೂತಕದ ಮನೆಯಲ್ಲಿ ನಾವೇನು ಮಾಡಬಾರ್ದಾಗಿತ್ತು. ಒಳ್ಳೆಯ ನಿರ್ಣಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ ನಿನ್ನೆ ರಾತ್ರಿ. ಒಳ್ಳೆಯದಾಗಿದೆ. ಇದರಿಂದ ಮಂಗಳೂರು ವಾತಾವರಣ ಈಗ ಶಾಂತಿಯುತವಾಗಿದೆ. ಅಲ್ಲಿಯ ಜನ ತುಂಬ ಬುದ್ಧಿವಂತರು. ತಮ್ಮ ಆಕ್ರೋಶವನ್ನು ಹೊರಗಾಕ್ತಾರೆ ಮತ್ತು ವ್ಯವಸ್ಥೆಯ ಜೊತೆ ಹಾಳು ಮಾಡದಿದ್ದಾಗೆ ಅವರು ಸಹಕರಿಸ್ತಾರೆ. ಇದು ಆ ಕರಾವಳಿಯ ಮಂಗಳೂರಿನ ಜನರ ಒಂದು ಸಂಸ್ಕೃತಿ ಇದು. ಹಾಗಾಗಿ ಇವತ್ತು ಯಾವುದೇ ಗಲಾಟೆ ಗೌಜಿಗಳು ಇಲ್ಲ. ಆದರೂ ಕೂಡ ಪೊಲೀಸ್ ಎಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ಎಚ್ಚರಿಕೆಯನ್ನು ವಹಿಸಿದೆ. ಅದೇ ನಾನು ಕೂಡ ಕಾರ್ಯಕ್ರಮ ಹಾಕ್ತಾ ಇದ್ದೀನಿ. ಬಟ್ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳ ಜೊತೆನಲ್ಲಿ ಮಾತಾಡಿ ನಾನು ಯಾವಾಗ ಹೋಗಬೇಕು.